ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಒಳಗೆ ಎಲ್ಲರಿಗೂ ಸ್ವಾಗತ. ಇವಾಗೇ ನೀವು ನೋಡಾತಿರಲ್ಲ, ಇದು ಕಂಪ್ಲೀಟ್ಲಿ ಫ್ಲಾಟ್ ವಿಡಿಯೋ. ಅಂದ್ರೆ ನಾನು ಈ ವಿಡಿಯೋನ ಒಂಚೂರು ಕಲರ್ ರೀಡಿಂಗ್ ಮಾಡಿಲ್ಲ. ಕ್ಯಾಮ್ರಾದಿಂದ ನಾನು ಹೆಂಗ್ ರೆಕಾರ್ಡಿಂಗ್ ಮಾಡೇನಲ್ಲ ಅದ ರಾ ವಿಡಿಯೋನ ನೀವು ಡೈರೆಕ್ಟ್ ಆಗಿ ನೋಡಾತಿರಿ. ಈಗ ನಾನು ನಿಮ್ ಕಣ್ ಮುಂದನೆ ಈ ವಿಡಿಯೋನ ಕಲರ್ ರೀಡಿಂಗ್ ಮಾಡಿ ತೋರಿಸ್ತೀನಿ. ಇದನ್ನ ಕಲರ್ ರೀಡಿಂಗ್ ಮಾಡಿದ್ಮೇಲೆ ನಿಮ್ಗೆ ಈ ತರ ನೋಡಕ್ ಸಿಗ್ತೈತಿ. ಸೊ ಈ ಕಲರ್ ರೀಡಿಂಗು ಹೆಂಗೈತಿ ಅಂತ ಒಂದ್ಸತಿ ಕಮೆಂಟ್ ಒಳಗೆ ತಿಳಿಸ್ಕೊಡ್ರಿ. ಅಂಡ್ ಈ ವಿಡಿಯೋ ನಾನು ಡಾವಿಂಚಿ ರಿಸಾಲ್ವ್ ಒಳಗೆ ಕಲರ್ ರೀಡಿಂಗ್ ಮಾಡಿ ತೋರಿಸ್ತೀನಿ. ಸೊ ಈ ಚಾನಲ್ ಒಳಗೆ ಡಾವಿಂಚಿ ರಿಸಾಲ್ವ್ದು ಮೊದಲನೇ ವಿಡಿಯೋ. ಸೊ ನೀವೆಲ್ಲರೂ ಖುಷಿ ಪಡೋ ವಿಚಾರ. ಸ್ವಲ್ಪ ಹೊರತು ಅನಿಸ್ತೈತಿ. ಓಫಿ ಎಲ್ಲ ಮತ್ತೆ ಹೊಸಾಗಿಂದ ಸೀರಿಯಸ್ ಆಗಿ. ಆಕ್ಚುಲಿ ನನ್ನ ವಿಡಿಯೋಸ್ ನಾನು ಡಾವಿಂಚಿ ರಿಸಾಲ್ವ್ ಒಳಗೆ ಕಲರ್ ರೀಡಿಂಗ್ ಮಾಡ್ತಿದ್ದೆ. ಈಗ ನಾನು ಇದನ್ನ ಬಹಳ ಅಡ್ವಾನ್ಸ್ ಒಳಗೆ ಹೇಳಿ ನಿಮ್ಗೆಲ್ಲ ಕನ್ಫ್ಯೂಸ್ ಮಾಡಕ್ ಹೋಗಂಗಿಲ್ಲ. ನನ್ನ ಕೈಗೆ ಎಷ್ಟಾಗತ್ತೆ ಅಷ್ಟು ಬೇಸಿಕ್ ಆಗಿ ಕಲರ್ ರೀಡಿಂಗ್ ಬಗ್ಗೆ ಹೇಳಕ ಟ್ರೈ ಮಾಡ್ತೀನಿ. ಅಂಡ್ ಇದನ್ನ ಫಸ್ಟ್ ಟೈಮ್ ಡಾವಿಂಚಿ ರಿಸಾಲ್ವ್ ಓಪನ್ ಮಾಡೋರ್ಗು ಕನ್ಫ್ಯೂಷನ್ ಆಗಬಾರ್ದು, ಆ ಥರ ನಾನು ಈ ವಿಡಿಯೋನ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ನನ್ನ ಕೈಯಾಗ ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿಯಾಗಿ ಹೇಳ್ತೀನಿ. ಯಾಕಂದ್ರೆ ಡಾವಿಂಚಿ ರಿಸಾಲ್ವ್ ಭಾಳ ಕನ್ಫ್ಯೂಸ್ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅಷ್ಟೇನು ಕನ್ಫ್ಯೂಷನ್ ಇಲ್ಲ, ಭಾಳ ಈಸಿ ಐತಿಪ್ಪ. ಆ್ಯಂಡ್ ಕನ್ಫ್ಯೂಸ್ ಆಗಬಾರ್ದಂದ್ರೆ ಇನ್ನೊಂದು ಮೇನ್ ಇಂಪಾರ್ಟೆಂಟು, ಈ ವಿಡಿಯೋನ ಪೂರ್ತಿ ನೋಡ್ರಿ. ಅರ್ಧಂಬರ್ಧ ನೋಡಿದ್ರೆ ಪಕ್ಕಾ ಕನ್ಫ್ಯೂಸ್ ಆಗೇ ಆಕತಿ. ಸೊ ಅಷ್ಟೇ ಅಲ್ಲ, ಎಷ್ಟು ಹೇಳ್ತಾನೆ ಅವನು. ಆ್ಯಂಡ್ ಲಾಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ, ಈ ವಿಡಿಯೋದ್ದು ರಾ ಫುಟೇಜ್ನ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೆ ಕೊಟ್ಟಿರ್ತೀನಿ. ಆ ಚಾನಲ್ಲಿನ ಲಿಂಕು ನಮ್ಮ ಇಲ್ಲೇ ಡಿಸ್ಕ್ರಿಪ್ಷನ್ನೇ ಕೆಳಗೆ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ ಒಳಗೆ ಹೋಗಿ ಈ ರಾ ವಿಡಿಯೋನ ಡೌನ್ಲೋಡ್ ಮಾಡ್ಕೊರಿ. ಯಾಕಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಮಾಡೋಕೆ ಒಂದು ವಿಡಿಯೋ ಬೇಕಲ್ಲ. ಸೊ ಆ ವಿಡಿಯೋ ನೀವು ನಂದ ಡೌನ್ಲೋಡ್ ಮಾಡ್ಕೋಬೋದು, ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಯಾಕಂದ್ರೆ ಇದು ಕಂಪ್ಲೀಟ್ಲಿ ರಾ ವಿಡಿಯೋ ಐತಲ್ಲ, ಸೊ ಈಸಿ ಆಗ್ಬೋದು ನಿಮ್ಗೆ. ಸೊ ಅಷ್ಟೇ ಅಲ್ಲ, ಸೊ ಸಾಕು. ಎಷ್ಟು ಹೇಳ್ತೇನೆ ನಾನು. ಓಕೆ, ನಾನು ಅಲ್ಲೇ ಕಂಪ್ಯೂಟರ್ ಸ್ಕ್ರೀನ್ ಒಳಗೆ ಬರ್ತೀನಿ. ಬಾಯ್. ಹಾಯ್ ಎಲ್ಲರಿಗೂ. ಈಗ ಕಂಪ್ಯೂಟರ್ ಸ್ಕ್ರೀನಿಗೆ ಬಂದೀನಿ. ನಾನು ಡಾವಿಂಚಿ ರಿಸಾಲ್ವ್ ಓಪನ್ ಮಾಡ್ಕೊತೀನಿ. ಸೊ ಡಾವಿಂಚಿ ರಿಸಾಲ್ವ್ ಓಪನ್ ಮಾಡಿದ ಕೂಡಲೇ ನಿಮ್ಗೆ ಯಾವ ಥರ ಇಂಟರ್ಫೇಸ್ ನೋಡಕ್ಕೆ ಸಿಗ್ತೈತೆ ಅಂದ್ರೆ, ಲಗು ಬಾರು. ಹಾಂ, ಬಂತು. ಈಗ ನೀವು ಇದೆಲ್ಲ ಹೈಡ್ ಮಾಡ್ಬಿಡು ಅಂತೇಳ್ರಿ ಫಸ್ಟ್. ಮತ್ತು ನಮ್ದು ಏನಾದ್ರು ಸೀಕ್ರೆಟ್ ಇರ್ತಾವೆ ಅದನ್ನೆಲ್ಲ ನೀವು ನೋಡ್ಬಿಟ್ರೆ. ಹಾಂ, ಈಗ ಡಾವಿಂಚಿ ರಿಸಾಲ್ವ್ ಓಪನ್ ಮಾಡಿದ್ಬಿಟ್ಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ನೋಡಕ್ಕೆ ಸಿಗ್ತೈತಿ. ಇಲ್ಲಿ ನಿಮ್ಗೆ ಆಲ್ರೆಡಿ ಯಾವ್ದಾರ ಪ್ರಾಜೆಕ್ಟ್ ಒಳಗೆ ವರ್ಕ್ ಮಾಡಕತ್ರ ಆ ಎಲ್ಲ ಪ್ರಾಜೆಕ್ಟ್ಸು ಇಲ್ಲಿ ನಿಮ್ಗೆ ಶೋ ಆಗತ್ತೆ. ಈಗ ನಾನು ಆಲ್ರೆಡಿ 2 ಪ್ರಾಜೆಕ್ಟು ರೀಸೆಂಟ್ ಏನಾಯ್ತದ ಅದು ಕಾಣಿಸತ್ತೈತಿ. ಇದನ್ನೆಲ್ಲ ಇಗ್ನೋರ್ ಮಾಡಿರಿ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಈ ಥರ ಇರ್ತೈತಿ. ಇಲ್ಲೇ ನಿಮ್ಗೆ ಅನ್ಟೈಟಲ್ಡ್ ಪ್ರಾಜೆಕ್ಟ್ ಅಂತ ಇರ್ತೈತಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಸೊ ನಾನು ಡಬಲ್ ಕ್ಲಿಕ್ ಮಾಡಿಬಿಟ್ಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ನೋಡಕ್ಕೆ ಸಿಗ್ತೈತಿ. ಎಲ್ಲರಿಗೂ ಸೇಮ್ ಹಿಂಗೆ ಬರ್ತೈತಿ. ಈಗ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಫಸ್ಟ್ ಒಂದು ಟೈಮ್ ಲೈನ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಾನು ರೈಟ್ ಕ್ಲಿಕ್ ಮಾಡಿ ಇಲ್ಲೇ ನೀವು ಇನ್ನೊಂದು ಹೇಳ್ಬಿಡ್ತೀನಿ. ಇದನ್ನ ಓಟು ಟೈಮ್ ಲೈನ್ ಒಳಗೆ ಏನೇನೋ ಭಾಳ ಐತಿ ಅದೆಲ್ಲ ಇಗ್ನೋರ್ ಮಾಡಿರಿ. ಈಗ ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಫಾಲೋ ಮಾಡಿರಿ, ಹೊಸದು ಏನು ಬೇಡ. ಈಗ ಎಷ್ಟು ಹೇಳ್ತೀನಿ ಅಷ್ಟೇ ಫಾಲೋ ಮಾಡಿರಿ. ಮತ್ತು ಬೇರೆದೆಲ್ಲ ತಿಳ್ಕೊಂಡು ಕನ್ಫ್ಯೂಸ್ ಎಲ್ಲ ಹಾಕೋಬೇಡ್ರಿ. ಈಗ ನಾನು ಕಟ್ ಐತಲ್ಲ ಈ ಟ್ಯಾಬ್ ಒಳಗೆ ಅದೀನಿ. ಈಗ ನಾನು ಇಲ್ಲೇ ರೈಟ್ ಕ್ಲಿಕ್ ಮಾಡಿ ಇಲ್ಲೇ ಕ್ರಿಯೇಟ್ ಅ ನ್ಯೂ ಟೈಮ್ ಲೈನ್ ಅಂತ ಐತಿ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನಾನು ಯೂಸ್ ಅ ಪ್ರಾಜೆಕ್ಟ್ ಸೆಟ್ಟಿಂಗ್ ಅಂತ ಐತಿ. ಸೊ ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲೇ ಫಾರ್ಮೆಟ್ ಅಂತ ಐತಿ. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ನೋಡಕ್ಕೆ ಸಿಗ್ತೈತಿ. ಇಲ್ಲೇ ಟೈಮ್ ಲೈನ್ ರೆಜುಲೇಷನ್ ಇದನ್ನು ಯಾವ ಥರ ಸೆಟ್ ಮಾಡ್ಬೇಕಂದ್ರೆ ನಿಮ್ಮದು ಒರಿಜಿನಲ್ ವಿಡಿಯೋ ಎಷ್ಟು ಇರ್ತೈತಲ್ಲ ರೆಜುಲೇಷನ್ ಅಷ್ಟೇ ಸೆಟ್ ಮಾಡಬೇಕು. ಈಗ ನಿಮ್ಮ ಒರಿಜಿನಲ್ ವಿಡಿಯೋದ ರೆಸಲ್ಯೂಷನ್ ಎಷ್ಟೈತಿ ಅಂತ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದರೆ ಸಿಂಪಲ್ಲು, ನಾನಿಲ್ಲೇ ಸೆಟ್ಟಿಂಗ್ ಇಲ್ಲಿ ಬಂದು ಆಲ್ರೆಡಿ ರೀಸೆಂಟ್ ಯಾವ್ದಾರ ಒಂದು ವಿಡಿಯೋ ಎಡಿಟ್ ಮಾಡಿರ್ತಾನೆ, ಅದನ್ನ ತೋರಿಸ್ತೀನಿ ವಿಡಿಯೋ. ಓಕೆ, ಈಗ ಈ ವಿಡಿಯೋ ನಾನು ಕಲರ್ ರೀಡಿಂಗ್ ಮಾಡಿ ತೋರಿಸ್ಬೇಕಪ್ಪ. ನಾನಿಲ್ಲೇ ರೈಟ್ ಕ್ಲಿಕ್ ಮಾಡಿ ಇಲ್ಲೇ ಪ್ರಾಪರ್ಟೀಸ್ ಅಂತ ಇರುತ್ತೆ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಂತ ಬರ್ತೈತಿ. ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲೇ ಡೀಟೇಲ್ಸ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕೆಳಗೆ ಬಂದರೆ ಇಲ್ಲೇ ತೋರಿಸುತ್ತೆ ನೋಡಿರಿ, ಫ್ರೇಮ್ ವಿಡ್ತು ಫ್ರೇಮ್ ಹೈಟು. ಸೊ ಅಂದರೆ 3840 2160 ಅಂದರೆ ಈ ವಿಡಿಯೋ 4K ಒಳಗೆ ಐತಿ. ಆಮೇಲೆ ನೆಕ್ಸ್ಟು ಇದನ್ನೊಂದು ನೋಡಿ ಇಟ್ಕೊರಿ, ಫ್ರೇಮ್ ರೇಟು 25 ಫ್ರೇಮ್ ರೇಟ್ ಐತಿ. ಸೊ ನಾನು ಇದನ್ನ ಓಕೆ ಅಂತ ಕೊಟ್ಟು ಅಗೇನ್ ಇಲ್ಲಿ ಬರ್ತೇನೆ. ಇಲ್ಲಿ ಬಂದರೆ ಇದನ್ನು ಟೈಮ್ ಲೈನ್ ರೆಸಲ್ಯೂಷನ್ ಐತಲ್ಲ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಬಂದರೆ ಇಲ್ಲಿ 3840 ಆಮೇಲೆ 2160 ಅಲ್ಟ್ರಾ HD ಅಂದರೆ 4K ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲೇ ಟೈಮ್ ಲೈನ್ ಫ್ರೇಮ್ ರೇಟ್ ಅಂತ ಇರುತ್ತೆ. ಸೊ ನಾನು 30 ಅಂತ ಹೇಳಿದ್ದೆ, ಇದು 25 ಫ್ರೇಮ್ ರೇಟ್ ಹೇಳಿದ್ದೆ. ಸೊ ಅದು ಸೊ ನಾನು ಇದಕ್ಕೆ 25 ಫ್ರೇಮ್ ರೇಟ್ ಅಂತ ಹೇಳ್ತೀನಿ. ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲೇ ಮತ್ತೇನು ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ. ಅಕಸ್ಮಾತ್ ನೀವೇನಾದ್ರು ಕಲರ್ ರೀಡಿಂಗ್ ಮಾಡತ್ತಿದ್ದ ಫುಟೇಜು ರೀಲ್ಸ್ ಆಗಿತ್ತಂದರೆ ಯೂಸ್ ಅ ವರ್ಟಿಕಲ್ ರೆಜುಲೇಷನ್, ರೀಲ್ಸ್ ಅಲ್ಲಪ್ಪ ಯೂಟ್ಯೂಬ್ ಸೈಜ್ ಅನ್ನೋದಾದರೆ ಅದನ್ನ ಟಿಕ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಇಲ್ಲೇ ಕ್ರಿಯೇಟ್ ಅಂತ ಕೊಡ್ರಿ. ಸೊ ಇಲ್ಲಿ ನಾವು ಫಸ್ಟ್ ಸೀಕ್ವೆನ್ಸು ಕ್ರಿಯೇಟ್ ಮಾಡಿಬಿಟ್ವಿ ನೋಡ್ರಿ, ಎಷ್ಟು ಸಿಂಪಲ್ ಇತ್ತು. ಸೊ ಇವಾಗ ನಾನು ಈ ವಿಡಿಯೋನ ಕಲರ್ ರೀಡಿಂಗ್ ಮಾಡಿ ತೋರಿಸ್ತೇನೆ. ಸಿಂಪಲ್ ನಾನು ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲೇ ತೊಗೊಂಬಂದು ಬಿಟ್ಬಿಡ್ತೇನೆ. ಈಗೇನು ಮಾಡ್ತೀನಿ, ಇದನ್ನು ತೊಗೊಂಡೋಗಿ ಇಲ್ಲೇ ಟೈಮ್ ಲೈನ್ ಒಳಗೆ ಬಿಡ್ತೀನಿ. ಸೊ ನಾನು ಇದನ್ನ ಡ್ರ್ಯಾಗ್ ಮಾಡಿ ಈ ಟೈಮ್ ಲೈನ್ ಒಳಗೆ ಬಿಟ್ಟೆ. ಸೊ ಆ ವಿಡಿಯೋ ಇಲ್ಲೇ ಬಂತು. ಇದು ಪ್ರಿವ್ಯೂ ಸೆಕ್ಷನ್ನು. ಸೊ ನಾವು ಯಾವ್ದಾರ ವಿಡಿಯೋನ ಎಡಿಟ್ ಮಾಡಕತ್ರೆ ಅದು ಯಾವ ಥರ ವರ್ಕ್ ಆಗತ್ತೆ ಅದೆಲ್ಲ ನಮ್ಗೆ ಇಲ್ಲಿ ತೋರಿಸ್ತೈತಿ. ಈಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು, ಎಡಿಟ್ ಒಳಗೆ. ಇದು ನಿಮ್ಗೆ ಪ್ರೀಮಿಯರ್ ಪ್ರೋ ಗೊತ್ತಿರ್ಬೋದು. ಇಲ್ಲೆಲ್ಲ ಲೇಯರ್ ಬೇಸ್ ವರ್ಕು.
ನಾನು ಯಾವ್ದಾರ ವೀಡಿಯೋನ ಮತ್ತೊಂದು ಇಲ್ಲಿ ಮೇಲೆ ಇಟ್ಟೆ ಅನ್ಕ ಇಲ್ಲೊಂದು ಲೇಯರು ಆಮೇಲೆ ಇಲ್ಲೇ ಸೊ ಅದನ್ನು ನಾನು ಡುಪ್ಲಿಕೇಟ್ ಮಾಡತ್ತೆ ನಿಮ್ಗೆ ಗೊತ್ತಾಗಲಿ ಅಂದು. ಸೊ ಈ ಥರ ನಾವು ಇದನ್ನ ಲೇಯರ್, ಸೊ ಇದಂತೂ ನಿಮ್ಗೆ ಎಲ್ಲರಿಗೂ ಗೊತ್ತೈತೆ ಲೇಯರ್ ಬೇಸು. ಸೊ ಬಟ್ ನಾವೀಗ ಕಲರ್ ರೀಡಿಂಗು ಈ ಸೆಕ್ಷನ್ ಒಳಗೆ ಮಾಡೋಂಗಿಲ್ಲ. ಇಲ್ಲೇ ಕಲರ್ ಅಂತ ಐತಲ್ಲ ಈ ಸೆಕ್ಷನ್ ಒಳಗೆ ಕಲರ್ ರೀಡಿಂಗ್ ಮಾಡೋದು. ಸೊ ಈಗ ಈ ಸೆಕ್ಷನ್ ಒಳಗೆ ಬಂದ್ಬಿಟ್ಲೆ ನಿಮ್ಗೆ ಒಂಥರ ಏನೇನೋ ಭಾಳ ಕಾಣತತಿ ಅಂತ ಹೇಳಿ ಕನ್ಫ್ಯೂಸ್ ಹೋಗ್ಬೇಡ್ರಿ. ನಾನು ಫಸ್ಟ್ ಟೈಮು ಹಿಂಗೆ ಅನ್ಕೊಂಡಿದ್ದೆ ಇಷ್ಟೆಲ್ಲ ಐತಿ ಹೆಂಗೆ ವರ್ಕ್ ಮಾಡಲಿ ಅಂದು. ಬಟ್ ಇದು ಎಷ್ಟು ಈಸಿ ಐತಿ ಅಂದ್ರೆ ಹೋಲ್ಬಿಟ್ರಿ ಅತ್ಲಾಗ. ಈಗ ಈ ವಿಡಿಯೋನ ಕಲರ್ ರೀಡಿಂಗ್ ಮಾಡಬೇಕು. ನಾನು ಆ್ಯಕ್ಚುಲಿ ಇದನ್ನು S-Log ಒಳಗೆ ಶೂಟ್ ಮಾಡೀನಿ. ಸೊ S-Log ಒಳಗೆ ಶೂಟ್ ಮಾಡೀನಿ ಅಂದರೆ ಇದನ್ನು ನಾನು Rec 709 ಒಳಗೆ ಕನ್ವರ್ಟ್ ಮಾಡಬೇಕು. ಈಗ ನಾವು ನಾರ್ಮಲಿ ಯಾವ್ದಾರ ಮೊಬೈಲ್ ಒಳಗೆ ಅಥವಾ ಯಾವ್ದಾರ ಕ್ಯಾಮ್ರಾದಾಗ ರೆಕಾರ್ಡ್ ಮಾಡಿದಾಗ Rec 709 ಒಳಗೆ ಶೂಟ್ ಆಗತ್ತೆ. ಕ್ಯಾಮ್ರಾ ಮೊಬೈಲು ಅದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಸೊ ಮೊಬೈಲ್ ಒಳಗೆ ಶೂಟ್ ಮಾಡಿದಾಗ Rec 709 ಒಳಗೆ ಶೂಟ್ ಆಕತಿ. ಬಟ್ ಸೋನಿ ಅಥವಾ ದೊಡ್ಡ ಕ್ಯಾಮ್ರಾ ಒಳಗೆ S-Log, ಸೋನಿ ಒಳಗೆ S-Log ಬರ್ತೈತಿ, ಕ್ಯಾನನ್ ಒಳಗೆ C-Log, ನಿಕೋನ್ ಒಳಗೆ N-Log. ಸೊ ಈ ಥರ ಲಾಗ್ಸ್ ಇರ್ತಾವೆ. ಈ ಲಾಗ್ ಫಾರ್ಮೆಟ್ ಯಾವ ಥರ ಇರ್ತೈತಿ ಅಂದ್ರೆ ಇದ್ರೊಳಗೆ ಕಲರ್ ರೀಡಿಂಗು ಎಕ್ಸ್ಟ್ರಾ ಸ್ಟ್ಯಾಂಡರ್ಡ್ ಆಗಿ ಯಾವುದು ಕಲರ್ ಇರಂಗಿಲ್ಲ. ಈಗ ಇದು ಸಪ್ಪಿ ಕಲರ್ ಐತಿ. ಸೊ ಇದ್ರೊಳಗೆ ಯಾವ ಕಲರು ಎಕ್ಸ್ಟ್ರಾ ಇಲ್ಲ, ಎಲ್ಲ ಸಪ್ಪಿ ಐತಿ ಅನ್ಕರಿ. ಈಗ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಮತ್ತೆ ಎಲ್ಲ ಡೀಟೇಲ್ ಹೇಳಕತ್ರ ಭಾಳ ದೊಡ್ಡದಾಗ್ಬಿಡ್ತೈತಿ. ಸೊ ಈಗ ನಾನು ಇದನ್ನು Rec 709ಗೆ ಕನ್ವರ್ಟ್ ಮಾಡಬೇಕು. ಈಗ ಅದನ್ನು ಮಾಡ್ಬೇಕಂದ್ರೆ ನಾನು ಡೈರೆಕ್ಟಾಗಿ ಇದ್ರ ಮೇಲೆ ಅಪ್ಲೈ ಮಾಡೋಕ್ಕಾಗಲ್ಲ. ಅಂದರೆ ಅಪ್ಲೈ ಮಾಡ್ಬೋದು ಬಟ್ ಎಡಿಟಿಂಗ್ ಒಳಗೆ ಆಮೇಲೆ ಎಡಿಟಿಂಗ್ ಟೈಮ್ ಒಳಗೆ ಪ್ರಾಬ್ಲಮ್ ಆಕತಿ. ಸೊ ಈಗ ಈ ಎಡಿಟ್ ಒಳಗೆ ನಾನು ಹೆಂಗೆ ಬೇರೆ ಲೇಯರ್ಸ್ ತೊಗೊಂಡು ಕೆಲಸ ಮಾಡ್ತಾನಲ್ಲ ಹಂಗೆ ಇದ್ರೊಳಗೂ ಮಾಡಬೇಕು. ಇದು ಆ್ಯಕ್ಚುಲಿ ಲೇಯರ್ಸ್ ಅಲ್ಲ, ಇದಕ್ಕೆ ನೋಡ್ ಬೇಸ್ ಅಂತ ಹೇಳ್ತಾರೆ. ಯಾರಲ್ಲಿ ಅವ ಓಕೆ, ನಾನು ಫೋನ್ನ ಸೈಲೆಂಟ್ ಮಾಡೀನಿ ನಿಮಗೋಸ್ಕರ. ಸೊ ಇದು ಲೇಯರ್ ಬೇಸ್ ಅಲ್ಲ, ನೋಡ್ ಬೇಸು. ಇದು ಈಗ ಕನ್ಫ್ಯೂಸ್ ಹಾಕೋಬೇಡ್ರಿ, ಲೇಯರ್ ನೋಡ್ ಅದೇನು ಕನ್ಫ್ಯೂಸ್ ಹಾಕೋಬೇಡ್ರಿ. ಇದು ಲೇಯರ್ ಥರನೂ ವರ್ಕ್ ಆಕತಿ. ಓಕೆನಾ? ಈಗಿದ್ದು ನಾನು ಇನ್ನೊಂದು ನೋಡ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಸೇಮ್ ಇನ್ನೊಂದು ಡುಪ್ಲಿಕೇಟ್ ಲೇಯರ್ ತೊಗೋಬೇಕಪ್ಪ. ಈಗ ರೈಟ್ ಕ್ಲಿಕ್ ಮಾಡಿ ಇಲ್ಲೇ ನಿಮ್ಗೆ ಆ್ಯಡ್ ಅ ನೋಡ್ ಅಂತ ಐತಿ. ಇದ್ರೊಳಗೆ ಬಂದು ಆ್ಯಡ್ ಅ ಸೀರಿಯಲ್ ಅಂತ ಹಾಕಿದರೆ ಸಾಕು, ಸೇಮ್ ಇಂಥದ್ದು ಇನ್ನೂ ಡುಪ್ಲಿಕೇಟ್ ಬರ್ತೈತಿ. ಸೊ ಇದ್ರ ಮೇಲೆ ನಾನು ಕಲರ್ ರೀಡಿಂಗ್ ಮಾಡ್ತೀನಿ. Rec 709 ಕನ್ವರ್ಟ್ ಮಾಡೋಕ್ಕೆ ಇನ್ನೊಂದು ನೋಡ್ ಹಾಕ್ತೀನಿ, ಆ್ಯಡ್ ಸೀರಿಯಲ್. ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನು Rec 709 ಒಳಗೆ ಕನ್ವರ್ಟ್ ಮಾಡ್ತೀನಿ. ಸೊ ನಾನು ಮ್ಯಾನ್ಯುವಲಿ ಕಲರ್ ರೀಡಿಂಗ್ ಎಲ್ಲ ಇದ್ರೊಳಗೆ ಮಾಡ್ತೀನಿ. ಈ ಫುಟೇಜು ಹೆಂಗೈತಿ ಹಾಗೆ ಇರಲಿ. ಈಗ ಇದ್ರೊಳಗೆ ಏನಾರು ಮಿಸ್ಟೇಕ್ ಮಾಡಿದೆ ಅನ್ಕರಿ. ಸೊ ನಾನು ಇದನ್ನು ಡಿಲೀಟ್ ಮಾಡಿ ಮತ್ತೊಂದು ಸತಿ ನಾನು ರೈಟ್ ಕ್ಲಿಕ್ ಮಾಡಿ ಆ್ಯಡ್ ನೋಡು ಈ ಥರ ನಾನು ಹಾಕ್ಯಬೋದು. ಸೊ ಅಂದರೆ ಆ ಲೇಯರ್ ಒಳಗೆ ಏನಾರು ಮಿಸ್ಟೇಕ್ ಆಗಿ ಅದನ್ನು ತೆಗಿಯೋಕ್ಕಾಗಲಿಲ್ಲ ಅಥವಾ ಚೇಂಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ಆ ಲೇಯರ್ ಡಿಲೀಟ್ ಮಾಡಿ ಮತ್ತು ನಾನು ಅದನ್ನು ಸ್ಟಾರ್ಟ್ ಮಾಡ್ಬೋದು. ಅದೇ ನಾನು ಎಲ್ಲನೂ ಇದ್ರೊಳಗೆ ಮಾಡಿಬಿಟ್ಟೆ ಅಂದರೆ ಸೊ ಏನಾರು ಮಿಸ್ಟೇಕ್ ಆದರೆ ಓಟು ರಿಮೂವ್ ಮಾಡಿ ಮತ್ತು ಹೊಸದಾಗಿಂದ ಮಾಡೋ ಬಾಳೆ ಬರ್ತೈತಿ. ಆ ಬಾಳೆವು ನಿಮಗೆ ಬರೋದು ಬೇಡ. ಈಗ ಈ ವಿಡಿಯೋನ ನಾನು Rec 709 ಕನ್ವರ್ಟ್ ಮಾಡ್ತೀನಿ. ಈಗ ಇಲ್ಲೇ ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ ಅಂತ ಐತಿ. ಇದನ್ನು ಡ್ರ್ಯಾಗ್ ಮಾಡಿ ಇದ್ರ ಮೇಲೆ ಡ್ರಾಪ್ ಮಾಡಿದೆ. ಸೊ ಇದ್ರ ಮೇಲೆ ಡ್ರಾಪ್ ಮಾಡಿದ ಕೂಡಲೇ ಸೆಟ್ಟಿಂಗ್ ಒಳಗೆ ಅದರ ಪ್ರಾಪರ್ಟೀಸ್ ಎಲ್ಲ ಓಪನ್ ಆಗತಿ. ಇಲ್ಲೇ ಇನ್ಪಿಟ್ ಕಲರ್ ಸ್ಪೇಸ್ ಅಂತ ಐತಿ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಬಂದೆ ಅಂದರೆ ಸೋನಿ S-Gamma3 ಅಂದರೆ .cine ಅಂತ ಐತಿ. ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಅದು ಅಪ್ಲೈ ಆಗತ್ತೆ. ಸೊ ಅದು ನಾವು ಸೋನಿ ಒಳಗೆ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಅಲ್ಲೇ ಸೆಟ್ಟಿಂಗ್, ಆ ಸೋನಿ ಸೆಟ್ಟಿಂಗ್ ಒಳಗೆ ಇರ್ತೈತಿ. ನಾವು ಯಾವುದ್ರೊಳಗೆ ರೆಕಾರ್ಡ್ ಮಾಡತ್ತೀವಿ ಸೋನಿ .cine ಒಳಗೆ S-Log 2 3 ಅದೆಲ್ಲ ಅಲ್ಲೇ ಇರ್ತೈತಿ. ಸೊ ನೀವೇನಾರ ಈಗ ಈ ಲಾಗ್ ಒಳಗೆ ಬಿಟ್ಟು ಡೈರೆಕ್ಟ್ ಮೊಬೈಲ್ ಫುಟೇಜ್ ಅಥವಾ ಯಾವ್ದಾರ ಬೇರೆ ಫುಟೇಜ್ ಯೂಸ್ ಮಾಡತ್ತೀರಿ, ಅದು ಲಾಗ್ ಫಾರ್ಮೆಟ್ ಅಲ್ಲ, ನಾರ್ಮಲ್ ಫಾರ್ಮೆಟ್ ಆದರೆ ನೀವು ಈ ಪಾರ್ಟ್ನ ಸ್ಕಿಪ್ ಮಾಡಿರಿ. ಓಕೆನಾ? ಈಗ ನೆಕ್ಸ್ಟು ಇನ್ಪುಟ್ ಗಾಮಾ ಅಂತ ಐತಿ. ಇದ್ರೊಳಗೆ ಇಲ್ಲೇ ಕೆಳಗೆ ಬಂದರೆ S-Log 2, ನಾನು S-Log 2 ಒಳಗೆ ಶೂಟ್ ಮಾಡೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಈಗ Rec 709ಗೆ ಕನ್ವರ್ಟ್ ಆಗತೈತಿ. ಈಗ ನೆಕ್ಸ್ಟ್ ಔಟ್ಪುಟ್ ಕಲರ್ ಸ್ಪೇಸು ಇದು ಕೂಡ Rec 709. ಸೊ ನಾನು ಇಲ್ಲಿ ಟೈಪ್ ಮಾಡಿದರೆ ಇಲ್ಲಿ ಬಂತು Rec 709. ಆ್ಯಂಡ್ ಈ ಕೆಳಗಿಂದು ಅಷ್ಟೇ ಔಟ್ಪುಟ್ ಗಾಮಾ Rec 709. ಸೊ ಇದಿಷ್ಟು ಮಾಡಿದರೆ ನಮ್ಮದು ನಾರ್ಮಲಾಗಿ ನಾವು ಡೈರೆಕ್ಟಾಗಿ ಶೂಟ್ ಮಾಡ್ತವಲ್ಲ ಆ ಥರ ಫಾರ್ಮೆಟ್ ಒಳಗೆ ಇದು ಬಂತು. ಈ S-Log ಒಳಗೆ ಎದಕ್ಕೆ ಶೂಟ್ ಮಾಡ್ತಾರೆ ಅಂದರೆ ಕಲರ್ ರೀಡಿಂಗ್ ಮಾಡೋಕ್ಕೆ ಇನ್ನೂ ಎಕ್ಸ್ಟ್ರಾ ಸ್ಪೇಸ್ ಸಿಗ್ತೈತಿ. ಸೊ ಎಡಿಟಿಂಗ್ ಟೈಮ್ ಒಳಗೆ ಕಲರ್ ರೀಡಿಂಗ್ ಟೈಮ್ ಒಳಗೆ ಅಷ್ಟೊಂದು ಕಿರಿಕಿರಿ ಆಗಂಗಿಲ್ಲ. ಸೊ ಇದು ಡೀಟೇಲ್ ಆಗಿ ಹೇಳ್ಬೇಕು ಅನಿಸ್ತೈತಿ, ಬಟ್ ವಿಡಿಯೋ ದೊಡ್ಡದಾಗ್ಬಿಡ್ತೈತಿ. ಬೇಡಪ್ಪ ಇಷ್ಟೇ ಇರಲಿ, ಇಷ್ಟ ಮಾಡ್ತೀವಿ. ಸೊ ಇವಾಗ ನಾವು ಈ ವಿಡಿಯೋನ Rec 709 ಒಳಗೆ ಕನ್ವರ್ಟ್ ಮಾಡ್ಕೊಂಡಿವಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ, ಕಲರ್ ರೀಡಿಂಗ್ ಮಾಡಬೇಕು. ಸೊ ಇಲ್ಲಿ ಕೂಡ ನಾನು ಭಾಳ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಈಗ ಕಲರ್ ರೀಡಿಂಗ್ ಮಾಡೋಣ ಬರ್ರಿ. ಸೊ ಈಗ ನಾನು ಫಸ್ಟು ಇಲ್ಲೇ ಈಗ ಕನ್ಫ್ಯೂಸ್ ಹಾಕೋಬೇಡ್ರಿ. ಇಲ್ಲೇ ನಾವು ವಿಡಿಯೋ ಪ್ಲೇ ಮಾಡ್ಬೋದು. ವಿಡಿಯೋ ಪ್ಲೇ ಮಾಡೋಕ್ಕೆ ಇದನ್ನು ಕೊಡ್ರಿ. ಆಮೇಲೆ ಹಿಂದೆ ಪ್ಲೇ ಆಗ್ಬೇಕಂದ್ರೆ ವಿಡಿಯೋ ಸ್ಟಾಪ್ ಮಾಡ್ಬೇಕಂದ್ರೆ ಅಷ್ಟೇ. ನಾ ಈಗ ಏನೇನು ಕೆಲಸ ಮಾಡ್ತೀನಿ ಅದೆಲ್ಲ ಈ ಸ್ಕ್ರೀನ್ ಒಳಗೆ ಕಾಣಿಸ್ತೈತಿ.
ಸೊ ಈಗ ಫಸ್ಟ್ ನಾನು ಇದ್ರೊಳಗೆ ಬರ್ತೀನಿ. ಎದ್ರೊಳಗೆ ಅಂದರೆ ಕಲರ್ ವೀಲ್ಸ್ ಒಳಗೆ ಯಾವ್ಯಾವ ಏನೇನು ಕೆಲಸ ಮಾಡ್ತಾವು ಎಕ್ಸಾಕ್ಟಾಗಿ. ಈಗ ಈ ಡಾರ್ಕ್ ಏನು ಕೆಲಸ, ಈ ಶಾಡೋ ಯಾವ ಥರ ವರ್ಕ್ ಆಕತಿ ಅದೆಲ್ಲ ಡೀಟೇಲಾಗಿ ತಿಳ್ಕೊಬೇಕಂದ್ರೆ ಇಲ್ಲಿ ಐ ಬಟನ್ ಐತಿ, ಅದನ್ನ ಕ್ಲಿಕ್ ಮಾಡಿ ನೀವು ಅದನ್ನ ನೋಡ್ಬೋದು. ಓಕೆನಾ? ಶಾಡೋ ಇದನ್ನ ಕೆಲಸ ಮಾಡ್ತೈತಿ, ಲೈಟ್ ಇದನ್ನ ಕೆಲಸ ಮಾಡ್ತೈತಿ, ಗ್ಲೋಬಲ್ ಇದ್ರದ್ದು ಇದೇ ಕೆಲಸ ಅಂತ ನಾನು ಅಲ್ಲಿ ಆಲ್ರೆಡಿ ಐ ಬಟನ್ ಒಳಗೆ ಹೇಳೀನಿ. ಆ್ಯಂಡ್ ಅದೇನು ಅಷ್ಟು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ನಾನು ಹೇಳ್ಬಿಡ್ತೇನೆ ನೋಡ್ರಿ. ಈಗ ಲಿಫ್ಟ್ ಅಂತ ಐತಿ, ಈ ಲಿಫ್ಟ್ ಒಳಗೆ ನಾವು ಈ ವಿಡಿಯೋಗೆ ಒಂದು ಮೋಡ್ ಕ್ರಿಯೇಟ್ ಮಾಡ್ಬೋದು. ಈಗ ನಾನು ಇಲ್ಲಿ ಯಾವ ಕಲರ್ ಆ್ಯಡ್ ಮಾಡ್ತೀನಿ ಆ ಥರದ್ದೊಂದು ಕಲರ್ ಇದ್ರೊಳಗೆ ಅಪ್ಲೈ ಆಗತೈತಿ, ಫುಲ್ ಕಂಪ್ಲೀಟ್ ವಿಡಿಯೋಗೆ ಬರತೈತಿ. ಬಟ್ ಇಲ್ಲಿ ಮಧ್ಯ ಅಷ್ಟು ಬರಕತ್ತಿಲ್ಲ. ಅದೇ ಥರ ಈಗ ಗಾಮಾ ಒಳಗೂ ಒಂದು ಟೋನ್ ಕ್ರಿಯೇಟ್ ಆಕತಿ. ನೀವು ನೋಡಿರ್ಬೋದು, ಜೋಕರ್ ಮೂವಿ ನೋಡಿರ್ತೀರಿ, ಬ್ಯಾಟ್ಮ್ಯಾನ್ ಒಳಗೆ ಡಾರ್ಕ್ ಮೋಡ್ ಇರ್ತೈತಿ. ಆ ಥರದ್ವೆಲ್ಲ ಈ ಥರದ್ರೊಳಗೆ ಕ್ರಿಯೇಟ್ ಮಾಡಿರ್ತಾರೆ. ಈಗ ಹಾಸ್ಪಿಟಲ್ ಒಳಗೆ ಬ್ಲೂ ಟೋನ್ ಇರ್ತೈತಿ. ಈಗ ಆ ಬ್ಲೂ ಟೋನ್ ಬೇಕಂದ್ರೆ ನಾವು ಇಲ್ಲಿಂದ ತೊಗೋಬೋದು. ಸೊ ಇಂತಿಂಥ ಪ್ಲೇಸ್ ಒಳಗೆ ಇಂತಿಂಥ ಟೋನ್ ಕೊಡೋಕೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ನಾವು ಈಗ ಇದ್ರೊಳಗೆ ಯಾವ ಟೋನು ಕೊಡೋದು ಬೇಡ, ಯಾಕಂದ್ರೆ ನಾವು ಹಾಸ್ಪಿಟಲ್ಲು ಡಾರ್ಕು ಅದೆಲ್ಲ ಮಾಡತ್ತಿಲ್ಲ. ಈಗ ಸಿಂಪಲ್ ಯೂಟ್ಯೂಬ್ಗೆ ಒಂದು ವಿಡಿಯೋ ಬೇಕಪ್ಪ. ಈಗ ನಾನು ಲಿಫ್ಟು ಇದನ್ನು ನಾನು ಇಲ್ಲೇ ತಿರ್ಗುಣಿ ಐತಲ್ಲ ಇದನ್ನ ನಾವು ಯಾವ ಥರ ರೊಟೇಟ್ ಮಾಡ್ತೀವಿ ವಿಡಿಯೋ ಒಳಗೆ ಆ ಥರ ಚೇಂಜಸ್ ಬರ್ತೈತಿ. ಸೊ ನಾನು ಆಟೋಮೆಟಿಕ್ಕಾಗಿ ಇದನ್ನು ರೊಟೇಟ್ ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ಸಿಂಪಲ್ಲಾಗಿ ನನ್ನ ಕಣ್ಣಿಗೆ ಇಷ್ಟ ಆಗ್ಬೇಕು ಫಸ್ಟ್ ಅದು. ಓಕೆನಾ? ಸೊ ಗಾಮಾ ಒಳಗೆ ಹಂಗೆ ಮಾಡ್ತೀನಿ. ನೀವು ಇದ್ರೊಳಗೆ ಯಾವ ರೂಲ್ಸು ಫಾಲೋ ಮಾಡಬೇಡ್ರಿ. ಗಾಮಾನ ಇಷ್ಟ ಇಡಬೇಕು, ಈ ಗೇನ್ನ ಇಷ್ಟ ಇಡಬೇಕು ಏನಿಲ್ಲ. ನೀವು ವಿಡಿಯೋ ನೋಡಿರಿ, ಅದನ್ನು ಹೆಚ್ಚು ಕಮ್ಮಿ ಮಾಡಿರಿ, ಎಲ್ಲಿ ಚಂದ ಅನಿಸ್ತೈತಿ ಅಲ್ಲಿ ಸ್ಟಾಪ್ ಮಾಡಿಬಿಡ್ರಿ. ಓಕೆನಾ? ಈಗ ಆಫ್ಸೆಟ್ಟು ಒಂದಿಷ್ಟು ಇಡೋಣ. ಈಗ ನೆಕ್ಸ್ಟ್ ನಾನು ಇಲ್ಲಿ ಬರ್ತೀನಿ, HDR ಅಂದರೆ ಹೈ ಡೈನಾಮಿಕ್ ರೇಂಜು. ಇದ್ರೊಳಗೆ ಡಾರ್ಕ್ ಅಂತ ಮುಟ್ಟಂಗೆ ಇಲ್ಲ ನಾನು. ಈಗ ಶಾಡೋ ಐತಿ, ಶಾಡೋ ಸ್ವಲ್ಪ ಮೈನಸ್ ಅಥವಾ ಪ್ಲಸ್ ಮಾಡ್ಬೋದು. ಈಗ ಸದ್ಯಕ್ಕೆ ಪ್ಲಸ್ ಮಾಡೋಣ, ಆಮೇಲೆ ಬೇಕಾದ್ರೆ ನೋಡೋಣ ಅಂತ. ಲೈಟು ಫುಲ್ ಮೈನಸ್ ಮಾಡ್ತೇನೆ, ಯಾಕಂದರೆ ಸ್ಕಿನ್ ಮೇಲೆ ಭಾಳ ಲೈಟ್ ಬೀಳುತ್ತೆ ಅದಕ್ಕೆ. ಅದು ಬಿಟ್ಟರೆ ಗ್ಲೋಬಲ್ ಇದು ಓವರ್ ಆಲ್ ವಿಡಿಯೋ ಬ್ರೈಟ್ ಬೇಕಾ ಅಥವಾ ಏನು ಬೇಕಂತ. ಸೊ ನಾನು ಗ್ಲೋಬಲ್ ಒಳಗೆ ಸ್ವಲ್ಪ ಇನ್ಕ್ರೀಸ್ ಮಾಡಿ ಇವಾಗ ಶಾಡೋನ ಮೈನಸ್ ಮಾಡ್ತೀನಿ. ಶಾಡೋ ಮೈನಸ್ ಮಾಡಿದೆ ಅಂದರೆ ಡಾರ್ಕ್ ಪಾರ್ಟಿ ಇನ್ನೊಂದು ಸ್ವಲ್ಪ ಡಾರ್ಕ್ ಆಕತಿ. ಓಕೆನಾ? ಈಗ ಇದನ್ನು ಕ್ಲಿಕ್ ಮಾಡಿದರೆ ಇನ್ನೊಂದು ಹೈಲೈಟ್ ಬರ್ತೈತಿ. ಈಗ ಹೈಲೈಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಹೈಲೈಟ್ ಇಲ್ಲಿ ನೋಸ್ ಮೇಲೆ ಬಿದ್ದೈತಿ, ಆಮೇಲೆ ಇಲ್ಲಿ ತುಟಿ ಮೇಲೆ ಅದೆಲ್ಲ ಹೈಲೈಟ್ ಆಕತಿ. ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿದೆ. ಆಮೇಲೆ ಇದು ಸ್ಪೆಕ್ಟ್ರಮ್ ಅದೆಲ್ಲ ಅಷ್ಟು ಯೂಸ್ ಇಲ್ಲ. ಈಗ ನೀವು ಇಲ್ಲೇ ಸ್ಯಾಚುರೇಷನ್ ನೋಡ್ಬೋದು. ಆಮೇಲೆ ಲೈಟ್ ಇದು ಸೇಮ್ ಲೈಟ್ ಥರನೇ ವರ್ಕ್ ಆಕತಿ, ಬಟ್ ಇದ್ರೊಳಗೆ ಸ್ಯಾಚುರೇಷನ್ ಇನ್ಕ್ರೀಸ್ ಆಕತಿ. ನಾನು ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡಿದ್ಬಿಟ್ಲೆ ಲೈಟ್ ಅನ್ನೋ ಪಾರ್ಟ್ ಜಾಸ್ತಿ ಎಲ್ಲ ಐತಲ್ಲ ಅಲ್ಲೆಲ್ಲ ಅದು ಸ್ಯಾಚುರೇಷನ್ ಇನ್ಕ್ರೀಸ್ ಆಗತೈತಿ. ಸೊ ನಾನು ಇದನ್ನು ಏನು ಮಾಡೋಂಗಿಲ್ಲ, ಇದು ಮೈನಸ್ ಇರಲಿ, ಚೆಂದ ಕಾಣತೈತಿ. ಒಂದು ಸ್ವಲ್ಪ ಇಡೋಣ ಬೇಕಂದ್ರೆ. ಓಕೆ, ಇವಾಗ ನಾನು ಮತ್ತೆ ಇಲ್ಲಿ ಬರ್ತೇನೆ. ಎಲ್ಲೇ ಕಲರ್ ವೀಲ್ ಒಳಗೆ ಇಲ್ಲೇ ಕಲರ್ ಬೂಸ್ಟ್ ಐತಿ. ಇದ್ರೊಳಗೆ ಒಂದು 10% ಇಡ್ತೇನೆ. 10 ಭಾಳ ಆಯ್ತು, 5 ಇಡೋಣ. ಸೊ ಆಲ್ರೆಡಿ ಇರೋ ಕಲರ್ನ ಇನ್ನೂ ಸ್ವಲ್ಪ ಬೂಸ್ಟ್ ಮಾಡ್ತೈತಿ. ಶಾಡೋ ಕೂಡ ನಾನು ಸ್ವಲ್ಪ ಮೈನಸ್ ಇಷ್ಟಿರಲಿ. ಇದು ಹೈಲೈಟು ಸ್ವಲ್ಪ ಹೈಲೈಟ್ ಮೈನಸ್ ಇರಲಿ, ಹೈಲೈಟ್ ಭಾಳ ಕಾಣತ್ತಪ್ಪ. ಸ್ಯಾಚುರೇಷನ್ ಏನು ಮುಟ್ಟಂಗಿಲ್ಲ. ಇದು ಬೇಕಂದ್ರೆ ಇದು ಕೂಡ ಚೇಂಜ್ ಮಾಡ್ಬೋದು, ಬಟ್ ಇದು ನಾವು ಮುಟ್ಟಂಗಿಲ್ಲ. ಇದಾದಮೇಲೆ ಟೆಂಪ್ರೇಚರ್ ನಿಮ್ಗೆ ವಾರ್ಮ್ ಟೋನ್ ಬೇಕಾ ಕೋಲ್ಡ್ ಟೋನ್ ಬೇಕಾ? ಸೊ ನಾನು ಇಲ್ಲೇ ವಾರ್ಮ್ ಟೋನೇ ಇಡೋಣ. ವಾರ್ಮ್ ಟೋನ್ ಚಂದ ಕಾಣ್ತೈತೆ. ಅದಕ್ಕೆ ಇಲ್ಲೇ ಟಿಂಟ್ ಇದು ಬ್ಯಾಕ್ ಬಂದರೆ ಇದು ಹಸಿರು ಕಲರ್ ಟೋನ್ ಬರ್ತೈತಿ, ಮುಂದೆ ಹೋದರೆ ಪಿಂಕ್ ಟೋನ್ ಬರ್ತೈತಿ. ಸೊ ನಾನು ಸ್ವಲ್ಪ ಸಿನೆಮೆಟಿಕ್ ಆಗಿರ್ಬೇಕಲ್ಲ, ಸ್ವಲ್ಪ ಹಸಿರು ಟೋನ್ ಥರ ಇರ್ತೈತಲ್ಲ ಆ ಕಡೆ ಬರ್ತೀನಿ. ಭಾಳ ವಾರ್ಮ್ ಅದು ಸ್ವಲ್ಪ ಇಷ್ಟು ಇಡೋಣ. ಈಗ ಮತ್ತು ಹೈ ಡೈನಾಮಿಕ್ ರೇಂಜ್ ಒಳಗೆ ಬಂದು ಸ್ವಲ್ಪ ಇದು ಬರೋಣ. ಇವಾಗ ನಾನು ಇಲ್ಲೇ ಗ್ಲೋಬಲ್ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಓಕೆ, ಇಷ್ಟು ಇನ್ಕ್ರೀಸ್ ಮಾಡಿದೆ. ಆಮೇಲೆ ಹೈಲೈಟ್ ಬೇಡ, ಲೈಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಕಲರ್ ವೀಲ್ ಒಳಗೆ ಬರ್ತೇನೆ. ಈ ಥರ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಆಮೇಲೆ ಪದೇ ಆ ಟೂಲ್ಸ್ ಹಿಂದೆ ಮುಂದೆ ಚೆಕ್ ಮಾಡಬೇಕು, ಅದೆಲ್ಲ ಮಾಡಬೇಕು. ಈಗ ನಂಗೆ ಸ್ವಲ್ಪ ಗ್ರೀನ್ ಟೋನ್ ಬೇಕಪ್ಪ. ಸೊ ನಾನು ಇಲ್ಲಿ ಲಿಫ್ಟ್ ಒಳಗೆ ಗ್ರೀನ್ ಟೋನ್ ಅಷ್ಟೇ ಇನ್ಕ್ರೀಸ್ ಮಾಡಿದರೆ ಗ್ರೀನ್ ಟೋನ್ ಬರ್ತೈತಿ. ಸೊ ಇವಾಗ ಅದು ಗ್ರೀನ್ ಟೋನ್ ಬಂತು. ಲೈಟಾಗಿ ರೆಡ್ ಟೋನ್ ಬೇಕಪ್ಪ, ಸ್ವಲ್ಪ ರೆಡ್ ಟೋನ್ ಹಾಕ್ತೀನಿ ಗಾಮಾ ಒಳಗೆ. ಸೊ ಇಷ್ಟು ಸಾಕು. ಈಗ ನನಗೆ ಶಾಡೋ ಸ್ವಲ್ಪ ಕಡಿಮೆ ಮಾಡ್ತೀನಿ, ಅಂದರೆ ಡಾರ್ಕು ಇನ್ನೊಂದು ಸ್ವಲ್ಪ ಡಾರ್ಕ್ ಆಗ್ಬೇಕಲ್ಲ ಅದಕ್ಕೆ. ಇದನ್ನು ಕ್ಲಿಕ್ ಮಾಡಿ ಶಾಡೋನ ಇನ್ನೊಂದು ಸ್ವಲ್ಪ ಮೈನಸ್ ಮಾಡ್ತೀನಿ. ಓಕೆ, ಮೈನಸ್ ಮಾಡಿದೆ. ಇವಾಗ ಈ ವಿಡಿಯೋ ಬಿಫೋರ್ ಆಫ್ಟರ್ ತೋರಿಸ್ತೇನೆ ನೋಡ್ರಿ. ಸೊ ಈಗ ನೋಡ್ರಿ, ಈಗ ಫಸ್ಟ್ ಈ ವಿಡಿಯೋ ಹಿಂಗಿತ್ತು. ನಾನು ಇದನ್ನು ರೆಕ್ಸ್ ಅವೇ 09 ಕನ್ವರ್ಟ್ ಮಾಡ್ಕೊಂಡೆ. ಆ್ಯಂಡ್ ದೆನ್ ಇದ್ರೊಳಗೆ ಕಲರ್ ರೀಡಿಂಗ್ ಮಾಡೀನಿ. ಸೊ ಕಲರ್ ರೀಡಿಂಗ್ ಮಾಡಿದ್ಮೇಲೆ ಈ ವಿಡಿಯೋ ಈ ಥರ ಕಾಣತೈತಿ. ಇಲ್ಲಿ ನೀವು ಇವೆಲ್ಲ ನೋಡಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಇನ್ನೂ ಭಾಳ ಅದಾವೆ ಏನೇನು, ಅವನ್ನೆಲ್ಲ ಈಗ ಹೇಳಕತ್ತೆ ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ. ಇಲ್ಲೇ ಕರ್ವ್ ಕೂಡ ಐತೆ ನೋಡ್ರಿ. ಇಲ್ಲಿ ನೀವನ್ನೆಲ್ಲ ಲೆಟ್ರ್ ಒಳಗೆಲ್ಲ ನೋಡಿರ್ತೀರಿ, ಬಟ್ ಇದನ್ನೆಲ್ಲ ಹೇಳಂಗಿಲ್ಲ. ಈಗ ನಾನು ಸ್ವಲ್ಪ ಹೇಳ್ತೀನಿ. ಸ್ವಲ್ಪ ತಿಳ್ಕೊಬೇಕು. ಯಾವಾಗಲೂ ಎಲ್ಲನೂ ಒಂದೇ ಬಿಡಿ ತಿಳ್ಕೊಳಕತ್ರೆ ಎಲ್ಲ ಕನ್ಫ್ಯೂಸ್ ಆಗಿ ನೆಕ್ಸ್ಟ್ ಟೈಮ್ ಅದನ್ನು ಯೂಸ್ ಮಾಡೋಕೆ ಮನ್ಸಾಗಂಗಿಲ್ಲ, ಹಂಗೆ ಆಗ್ಬಿಡ್ತೈತಿ. ಏನೇನೋ ಭಾಳ ಐತಡಿಪ ಇದ್ರಾಗ ಅಂತ ಹೇಳಿ. ಸೊ ಈಗ ನಮ್ಮದು ಇಷ್ಟು ಕೆಲಸ ಮುಗೀತು. ಸೊ ಇವಾಗ ನೆಕ್ಸ್ಟ್ ಹ್ಯಾಲೋಜನ್ ಇಫೆಕ್ಟ್ ಆ್ಯಡ್ ಮಾಡ್ಬೇಕಪ್ಪ. ಸೊ ಈಗ ನಾನು ಈ 2 ಲೇಯರ್ ಒಳಗೆ ಕೆಲಸ ಮಾಡೀನಿ. ನಂಗೆ ಇನ್ನೊಂದು ನೋಡಬೇಕು. ಸೊ ನಾನು ಏನು ಮಾಡ್ತೇನೆ ಅಂದರೆ ಇದನ್ನು ಕ್ಲಿಕ್ ಮಾಡಿ
ಆಲ್ಟ್ ಎಸ್ ಶಾರ್ಟ್ಕಟ್ ಕೀ ಹೇಳತ್ತೀನಿ. ಇದು ರೈಟ್ ಕ್ಲಿಕ್ ಮಾಡಿ ಆ್ಯಡ್ ನೋಡು ಆ್ಯಡ್ ಸೀರಿಯಲ್ ಅಂತ ಹಿಂಗೂ ತೊಗೊಂಬರ್ಬೋದು. ಇಲ್ಲ ಅಂದ್ರೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಆಲ್ಟ್ ಎಸ್ ಅಂತ ಹೊಡೆದ್ರೆ ಸಾಕು, ಇದು ಶಾರ್ಟ್ಕಟ್ ಕೀ. ಓಕೆನಾ? ಸೊ ಇವಾಗ ಈ ಇಫೆಕ್ಟ್ ಮೇಲೆ ಹೆಲೆಜನ್ ಇಫೆಕ್ಟ್ ಹಾಕನ್ರಿ. ಈಗ ಹೆಲೆಜನ್ ಇಫೆಕ್ಟು ಅದು ಹೆಂಗಿರ್ತೈತಿ ಅಂತ ಹೇಳೋಕ್ಕಾಗಂಗಿಲ್ಲ. ಇದನ್ನ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ನಾನು ಇಲ್ಲೇ ಬಂದು ಸರ್ಚ್ ಮಾಡ್ತೀನಿ HALA. ಸೊ ಇಲ್ಲಿ ಬಂದು ನೋಡಿರಿ ಹೆಲೆಜನ್. ಇದನ್ನು ತೊಗೊಂಬಂದು ಈ ನೋಡ್ ಮೇಲೆ ಅಪ್ಲೈ ಮಾಡಿದೆ. ಸೊ ಈಗ ಇಲ್ಲಿ ನನ್ನ ಸ್ಕಿನ್ ಮೇಲೆ ಒಂಥರ ರೆಡ್ ಅದೆಲ್ಲ ಬರತೈತಿ. ಅದರದ್ದು ಪ್ರಾಪರ್ಟಿ ಸೆಟ್ಟಿಂಗ್ ಕೂಡ ಇಲ್ಲಿ ಓಪನ್ ಆಯಿತು. ಸೊ ನಾನು ಥ್ರೆಶೋಲ್ಡ್ ಮೈನಸ್ ಮಾಡಿದೆ ಅಂದರೆ ಅದು ಫುಲ್ ಇಫೆಕ್ಟ್ ಬರ್ತೈತಿ. ಆಮೇಲೆ ಇಲ್ಲಿ ಸ್ಟ್ರೆಂತ್ ಐತಲ್ಲ ಇನ್ನು ಜಾಸ್ತಿ ಮಾಡಿದೆ. ಸೊ ಅದು ಈ ಥರದ್ದೊಂದು ಇಫೆಕ್ಟ್ ಕ್ರಿಯೇಟ್ ಆಗತ್ತೆ. ಬಟ್ ನಂಗೀಗ ಈ ಫೇಸ್ ಮೇಲೆಲ್ಲ ಬರಬಾರ್ದು, ಓನ್ಲಿ ಬ್ಯಾಕ್ಗ್ರೌಂಡ್ ಅಷ್ಟೇ ವರ್ಕ್ ಆಗಬೇಕಪ್ಪ. ಸೊ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ಏನಂದರೆ ವಿಂಡೋ ಅಂತ ಅದ್ರ ಹೆಸರು. ಅದನ್ನು ಕ್ಲಿಕ್ ಮಾಡಿ ಈಗ ಇದನ್ನು ಕ್ಲಿಕ್ ಮಾಡಿ ನಾನು ನನ್ನ ಫೇಸ್ ಅಷ್ಟೇ ಸೆಲೆಕ್ಟ್ ಮಾಡ್ತೀನಿ ಈ ಥರ. ಓಕೆ, ಈಗ ನನ್ನ ಫೇಸ್ ಸೆಲೆಕ್ಟ್ ಮಾಡಿದೆ. ಬಟ್ ಈಗ ಅದು ನನ್ನ ಫೇಸ್ ಒಳಗೆ ಅಪ್ಲೈ ಆಗೈತೆ ಇಫೆಕ್ಟು. ಅದು ನನ್ನ ಫೇಸ್ ಮೇಲೆ ಬರಬಾರ್ದು, ನನ್ನ ಬ್ಯಾಕ್ಗ್ರೌಂಡಿಗೆ ಅಪ್ಲೈ ಆಗಬೇಕು. ಸೊ ನಾನು ಇಲ್ಲೇ ಇನ್ವರ್ಟ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿದರೆ ಅದು ನನ್ನ ಬ್ಯಾಕ್ಗ್ರೌಂಡಿಗೆ ಅಪ್ಲೈ ಆಯಿತು. ಈಗ ನಾನು ಏನು ಮಾಡ್ತೀನಿ, ಥ್ರೆಶೋಲ್ಡ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಆಮೇಲೆ ಇದು ಸ್ವಲ್ಪ ಇಫೆಕ್ಟು ಸ್ಮೂತ್ ಬರ್ಬೇಕಲ್ಲ, ಇದನ್ನು ಇನ್ಕ್ರೀಸ್ ಮಾಡ್ತೀನಿ ತಡ್ರಿ. ಸಾಫ್ಟ್ ಇಫೆಕ್ಟ್ ಬರ್ಬೇಕು, ಎಡ್ಜು ಸಾಫ್ಟ್ ಇರಬೇಕಲ್ಲ, ಅದಕ್ಕೆ ಇದನ್ನು ಜಗ್ಬೇಕು. ಓಕೆನಾ? ಈಗ ಸ್ಟ್ರೆಂತ್ ಭಾಳ ಆಯ್ತು, ಸ್ವಲ್ಪ ಮೈನಸ್ ಮಾಡ್ತೀನಿ. ಗಾಮ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಗಾಮ ಇನ್ಕ್ರೀಸ್ ಮಾಡಿದರೆ ಸ್ಯಾಚುರೇಷನ್ ಜಾಸ್ತಿ ಆಕತಿ. ಸ್ಯಾಚುರೇಷನ್ ಕೂಡ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡ್ತೀನಿ. ಆಮೇಲೆ ಇದೇನಿದೆ ಸ್ಪ್ರೆಡ್, ಎಷ್ಟು ಸ್ಪ್ರೆಡ್ ಆಗ್ಬೇಕು ಅಂತ ಹೇಳಿ. ಸೊ ನಾನು ಇದನ್ನ ಇನ್ಕ್ರೀಸ್ ಮಾಡಿದೆ. ಈಗ ಒಂದು ಸತಿ ತೋರಿಸ್ತೇನೆ ನೋಡಿರಿ ಯಾವ ಥರ ಬಂತು ಅಂದು. ಸೊ ಇದು ಈ ಥರ ಕ್ರಿಯೇಟ್ ಆಯ್ತು. ಈಗ ಬಿಫೋರ್ ಆಫ್ಟರ್ ತೋರಿಸ್ತೀನಿ. ಈಗ ಇದು ಇಲ್ಲ ಅಂದಿದ್ರೆ ಹಿಂಗಿರ್ತಿತ್ತು. ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲೇ ಹಿಂಗೆ ಬಂತು ನೋಡಿರಿ. ಇಲ್ಲೇ ರೆಡ್ ಹೆಲೆಜನ್ ಅಂದರೆ ಇದ ಒಂದು ಮಜಾಗಟ್ಟ. ಅದ್ರೊಳಗೆ ಇದ್ರದ್ದು ಲೆನ್ಸ್ ಇರುತ್ತೆ. ಆ್ಯಕ್ಚುಲಿ ಹೆಲೆಜನಿಂದ ಒಂದು ಲೆನ್ಸ್ ಬರುತ್ತೆ, ಅದನ್ನ ಡೈರೆಕ್ಟಾಗಿ ಯೂಸ್ ಮಾಡ್ತಾರೆ. ಬಟ್ ನಾವೀಗ ಅದು ಪ್ರಿಸೆಟ್ ಕೂಡ ಯೂಸ್ ಮಾಡ್ಬೋದು. ಇದೊಂಥರ ಜುಗಾಡ್ ಅಂತಲೂ ಹೇಳ್ಬೋದು. ಹಿಂಗಿರ್ತೈತಿ. ಇದೇ ಥರ ನಾನು ಈಗ ಗ್ಲೋ ಇಫೆಕ್ಟ್ ಕೂಡ ಆ್ಯಡ್ ಮಾಡ್ಬೋದು. ಈಗ ಸಿಂಪಲ್ ಡಿಲೀಟ್ ಬಟನ್ ಐತಿ, ಇದನ್ನು ಡಿಲೀಟ್ ಮಾಡಿ ಗ್ಲೋ ಅಂತ GLOW ಇದನ್ನು ತೊಗೊಂಬಂದು ಇದ್ರ ಮೇಲೆ ಹಾಕಿದರೆ ಸಾಕು. ಸೊ ನಾನು ಎಷ್ಟು ಆಗಲ್ಯಾಗ ಸೆಟ್ಟಿಂಗ್ ಮಾಡ್ಯಾನಲ್ಲ ಹಂಗೆ ಅಪ್ಲೈ ಆಕತಿ. ಈಗ ನಾನು ಸ್ಪ್ರೆಡ್ ಫುಲ್ ಮೈನಸ್ ಮಾಡ್ತೀನಿ, ಇದು ಗಾಮ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಆಮೇಲೆ ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡ್ತೀನಿ, ಗ್ಲೋ, ಆಮೇಲೆ HP ಒಂದು ಸ್ವಲ್ಪ ಇನ್ಕ್ರೀಸು. ಆಮೇಲೆ ಇದು ಎಲ್ಲದ್ರಾಗ ಅಷ್ಟಪ್ಪ, ಯಾವುದು ರೂಲ್ಸ್ ಇರೋಂಗಿಲ್ಲ, ನಾವು ಹೆಚ್ಚು ಕಮ್ಮಿ ಮಾಡಿ ನೋಡ್ಬೇಕಷ್ಟೆ. ಸೊ ಈಗ ಇದು ಅಡ್ಡ ಐತಿ, ನಾನು ಇದನ್ನು ಉದ್ದ ಮಾಡ್ಬೇಕಂದ್ರೆ ಇದನ್ನು ಮುಟ್ಬೇಕು. ಎಷ್ಟು ಸ್ಪ್ರೆಡ್ ಆಗ್ಬೇಕಂತ ಹೇಳಿ, ಭಾಳ ಸ್ಪ್ರೆಡ್ ಆಗ್ಬೇಕಂದ್ರೆ ಭಾಳ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ. ಸೊ ಇದಿಷ್ಟೇ ಇರಲಿ. ಇಲ್ಲೇ ಅದರೊಳಗೆ ಗ್ಲೋಬಲ್ ಒಳಗೆ ಬ್ಲೆಂಡ್ ಅವೆಲ್ಲ ಇರ್ತಾವೆ, ನೀವು ಎಲ್ಲನೂ ಯೂಸ್ ಮಾಡಿ ನೋಡ್ಬೇಕು. ಒಪೆಸಿಟಿ ಎಷ್ಟು ಬೇಕು ಅಷ್ಟು ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಇದು ಯಾವ ಟೋನ್ ಬೇಕು ಅಂತ ಈಗ ನಾನು ರೆಡ್ ಟೋನ್ ಇಡ್ತೀನಿ. ಅದು ರೆಡ್ ಆಯ್ತು. ಗ್ರೀನ್ ಇಟ್ಟೆ ಅಂದ್ರೆ ಗ್ರೀನ್ ಹಾಕತಿ. ಈಗ ನಾನು ರೆಡ್ ಭಾಳ ಆಯ್ತು, ಈ ರೆಡ್ ಇಡೋಣ. ಇದನ್ನಿಟ್ಟು ಆಮೇಲೆ ಇದನ್ನು ಸ್ವಲ್ಪ ಮೈನಸ್ ಒಳಗೆ ಇಡ್ತೀನಿ, ಗೇರ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಇದನ್ನು ಈಗ ನಾನು ಬಿಫೋರ್ ಆಫ್ಟರ್ ತೋರಿಸ್ತೇನೆ ನೋಡಿರಿ. ಇಲ್ಲೊಂದು ಗ್ಲೋ ಕ್ರಿಯೇಟ್ ಆಗೈತಿ. ಗ್ಲೋ ಹೆಂಗೆ ಅಂದರೆ ಆಲ್ರೆಡಿ ಏನಾರ ಹೈಲೈಟೆಡ್ ಇದ್ದರೆ ಅದನ್ನು ಇನ್ನೊಂದು ಸ್ವಲ್ಪ ಗ್ಲೋ ಆಗಿ ತೋರಿಸ್ತೈತಿ. ಸೊ ಇಲ್ಲೆಲ್ಲ ಜಾಸ್ತಿ ಆಗಿಲ್ಲ. ಇಲ್ಲಿ ಯಾಕೆ ಜಾಸ್ತಿ ಆಗೈತಿ ಅಂದರೆ ಇಲ್ಲಿ ಭಾಳ ಲೈಟ್ ಐತಿ, ಅದನ್ನು ಅದು ಗ್ಲೋಗೆ ಕನ್ವರ್ಟ್ ಮಾಡ್ತೈತಿ. ಈಗ ನಾನು ಫುಲ್ ಇನ್ಕ್ರೀಸ್ ಮಾಡಿದ್ರೆ ಈ ಕಡೆಗೆ ಹಾಕತಿ, ಬಟ್ ಅದು ಅಷ್ಟು ಚಂದ ಕಾಣೋಂಗಿಲ್ಲ. ಸೊ ಎಷ್ಟು ಬೇಕಷ್ಟೆ ನಂಗೆ. ಬಟ್ ಇದಕ್ಕಿಂತ ಹೆಲೆಜನ್ ಭಾಳ ಚಲೋ ಅನಿಸಿತ್ತು, ನಾನು ಹೆಲೆಜನ್ನ ಇಡ್ತೀನಿ. CTRL Z ಹೊಡ್ಕೊತ ಹೋದೆ. ಹೆಲೆಜನ್ ಬಂತು. ಇದರಾಗೂ ಇನ್ನೂ ಸುಮಾರು ಆಪ್ಷನ್ ಅದಾವೆ, ನೀವು ಇವೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ನೋಡ್ರಿ ಬೇಕಂದ್ರೆ. ಅದು ಹೆಲೆಜನ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಂದ್ರೆ ಇನ್ನೂ ಸ್ವಲ್ಪ ಸ್ಪ್ರೆಡ್ ಇದೆಲ್ಲ ಮಾಡ್ಬೋದು. ಈಗ ನಾನು ಒಂದು ಸತಿ ಪ್ಲೇ ಮಾಡಿ ತೋರಿಸ್ತೇನೆ ನೋಡಿರಿ. ಇಲ್ಲೊಂಥರ ಎಫೆಕ್ಟ್, ಇಲ್ಲೆಲ್ಲ ಎಫೆಕ್ಟ್ ಬಂದೈತಿ. ಮತ್ತೆ ನಾನು ಏನೋ ಒಂಥರ ಸಿನಿಮೆಟಿಕ್ ಆಗಿ ಚಂದ ಕಾಣತೈತಿಲ್ಲ ಹೇಳ್ರಪ್ಪ. ಮತ್ತು ನಾನು ಚಂದ ಇಲ್ದದ್ದನ್ನ ಚಂದ ಅಂತ ಹೇಳಿ ಮತ್ತೆ ನಿಮಗೆ ಬೇಜಾರು ಮಾಡಬಾರ್ದು. ಸೊ ಓಕೆ, ಈಗ ನೋಡಿದ್ರಲ್ಲ ಇಷ್ಟಪ್ಪ ನಾನು ಕಲರ್ ರೀಡಿಂಗ್ ಮಾಡೋದು. ಭಾಳ ಈಸಿ ಇತ್ತು, ನೀವು ಪ್ರಾಕ್ಟೀಸ್ ಮಾಡಿರಿ. ಈ ಫುಟೇಜ್ನ ನಾನು ಅಲ್ಲೇ ಟೆಲಿಗ್ರಾಮ್ ಒಳಗೆ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದ್ರೊಳಗೆ ನಿಮ್ಗೆ ಏನಾರು ಗೊತ್ತಾಗಿಲ್ಲ ಅಂದ್ರೆ ಅಲ್ಲೇ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿಮ್ಮೆಲ್ಲ ಡೌಟ್ಸು ನಾನು ಕ್ಲಿಯರ್ ಮಾಡ್ತೀನಿ. DaVinci Resolve ಬಗ್ಗೆ ಇದು ಮೊದಲನೇ ವಿಡಿಯೋ ನಮ್ಮ ಚಾನಲ್ ಒಳಗೆ. ಇದಕ್ಕೆ ಏನಾರು ಚೆನ್ನಾಗಿ ವ್ಯೂಸ್ ಬಂತಂದರೆ ಇನ್ನು ಹೆಚ್ಚೆಚ್ಚು ವಿಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಇದ್ರಾಗ ಬೇಸಿಕ್ಕಾಗಿ ಎಷ್ಟು ಸಾಧ್ಯ ಅಷ್ಟು ಹೇಳೀನಿ. ಸೊ ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ, ಅಲ್ಲೇ ಮೇನ್ ಸ್ಕ್ರೀನ್ ಒಳಗೆ ಸಿಗಂ ಬರ್ರಿ. ಟಾಟಾ ಬಾಯ್. ವಿಡಿಯೋ ಅರ್ಥ ಆಗೈತೆ ಅನ್ಕೊಂತೀನಿ. ವಿಡಿಯೋ ಏನಾರು ಯೂಸ್ಫುಲ್ ಅನ್ಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಅಲ್ಲಿ ಸೈಡಿಗೆ ಒಂದು ಲೈಕ್ ಬಟನ್ ಐತೆ, ಅದನ್ನು ಕ್ಲಿಕ್ ಮಾಡಿರಿ. ಕಾಮೆಂಟ್ ಸೆಕ್ಷನ್ ಒಳಗೆ ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಅದನ್ನು ತಿಳಿಸ್ಕೊಡ್ರಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗೆ ಕಾಯ್ತಾರ್ರಿ. ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ಮೋಟಿವೇಶನ್ ಇದ್ದಂಗೆ. ಸೊ ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲ ನಾನು ಮಿಸ್ ಮಾಡ್ಕರಿ. ಟಾಟಾ ಬಾಯ್.